ಇವತ್ ರುಕ್ಸಾನಾ ಮದ್ವೆ ಆಗಿ ತನ್ನ ಪತಿ ರಫೀಕ್ ಜೊತೆ ಅವನ್ ಮನೆಗ್ ಬಂದ್ಲು. ರುಕ್ಸಾನಾ ಒಬ್ಳು ಅನಾಥೆ ಆಗಿದ್ಲು. ಹಾಗಾಗಿ ಅವಳ ಚಿಕ್ಕಪ್ಪ ಅವಳನ್ನ ಸಾಕಿ ದೊಡ್ಡವಳನ್ನಾಗಿ ಮಾಡಿದ್ರು. ಮತ್ತು ರಫೀಕ್ನ ಪರಿವಾರದಲ್ಲಿ ಅವ್ರ ಚಿಕ್ಕಮ್ಮ ಇದ್ರು. ಮದ್ವೆ ನಂತರ ರುಕ್ಸಾನಾ ತುಂಬಾ ಖುಷಿಯಾಗಿದ್ಲು. ಯಾಕೆಂದ್ರೆ ರಫೀಕ್ ಅವಳನ್ನ ಎಲ್ಲಾ ಕಡೆ ತಿರ್ಗಾಡೋಕ್ ಕರ್ಕೊಂಡು ಹೋಗ್ತಾ ಇದ್ದ. ನಡಿ ರುಕ್ಸಾನಾ, ಪಾನಿಪುರಿ ತಿನ್ನೋಣ. ರಫೀಕ್ ರುಕ್ಸಾನಾ ಮನ್ಸಲ್ಲಿರೋ ಮಾತನ್ನ ಅರ್ಥ ಮಾಡ್ಕೊಂಡಿದ್ದ ಮತ್ತು ರುಕ್ಸಾನಾ ಇದ್ರಿಂದ ತುಂಬಾ ಖುಷಿಯಾಗಿದ್ಲು. ರಫೀಕ್ ಸೌದಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮತ್ತು ಭಾರತಕ್ಕೆ 3 ತಿಂಗಳ ರಜೆ ಮೇಲೆ ಬಂದಿದ್ದ. ಮತ್ತೀಗ ರಜೆಗಳೆಲ್ಲ ಮುಗೀತು. ಮತ್ತೆ ರಫೀಕ್ ವಾಪಸ್ ಹೋಗೋಕೆ ತಯಾರಿ ನಡೆಸ್ತಾ ಇದ್ದ. ಕೊನೆಗೂ ಆ ದಿನ ಬಂತು. ಆ ಕ್ಷಣ ರಫೀಕ್ ಹೋಗ್ಲೇಬೇಕಿತ್ತು. ರುಕ್ಸಾನಾ ಅಳ್ತಾ ಅಳ್ತಾ ಚಿಂತೆಗೀಡಾಗ್ತಾ ಇದ್ಲು. ಅರೆ ಹುಚ್ಚಿ, ನಾನೇನಾದ್ರೂ ಶಾಶ್ವತವಾಗಿ ಹೋಗ್ತಾ ಇದ್ದೀನಾ? 2 ವರ್ಷ ಆದ್ಮೇಲೆ ವಾಪಸ್ ಬಂದೇ ಬರ್ತೀನಿ. 2 ವರ್ಷನಾ? 2 ವರ್ಷ ಅಂತೂ ಹೀಗ್ ಹೋಗ್ಬಿಡುತ್ತೆ. ರುಕ್ಸಾನಾ ಮಗಳೇ, ಯಾರನ್ನು ಅಳ್ತಾ ಅಳ್ತಾ ಕಳಿಸ್ಬಾರ್ದು. ಎಲ್ಲಿ ನಗು? ರುಕ್ಸಾನಾ ತನ್ನ ಕಣ್ಣನ್ನು ಒರೆಸ್ಕೊಂಡ್ಲು ಮತ್ತು ರಫೀಕ್ ಸೌದಿಗೆ ಹೊರಟೋದ. 1 ತಿಂಗಳ ನಂತರ ರುಕ್ಸಾನಾ ಡಾಕ್ಟರ್ ಹತ್ರ ಹೋದ್ಲು. ಒಳ್ಳೆ ಸುದ್ದಿ, ನೀವು ತಾಯಿ ಆಗ್ತಾ ಇದ್ದೀರಾ. ರುಕ್ಸಾನಾ ಸಂತೋಷಕ್ಕೆ ಪಾರವೇ ಇರ್ಲಿಲ್ಲ. ರುಕ್ಸಾನಾ ಓಡ್ ಹೋಗಿ ಟೆಲಿಫೋನ್ ಹತ್ರ ಹೋದ್ಲು ಮತ್ ಅವಳು ತನ್ನ ಗಂಡನಿಗೆ ಫೋನ್ ಮಾಡಿದ್ಲು. ಗುಡ್ ನ್ಯೂಸ್. ಏನು? ಸಂತೋಷದ ವಿಚಾರ. ಅದು ರಫೀಕ್, ನೀವು ತಂದೆ ಆಗ್ತಾ ಇದ್ದೀರಾ. ಏನು? ಈ ವಿಚಾರ ಕೇಳಿ ರಫೀಕ್ ಕೂಡ ತುಂಬಾ ಖುಷಿಯಾದ. ಇವಾಗಿಂದ ರುಕ್ಸಾನಾ ಅತ್ತೆ ಕೂಡ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ಲು. 9 ತಿಂಗಳ ನಂತರ ರುಕ್ಸಾನಾ ಸುಂದರವಾದ ಮಗುಗೆ ಜನ್ಮ ನೀಡಿದ್ಲು. ಅತ್ತೆ, ಅವ್ರಿನ್ನೂ ಬರ್ಲೇ ಇಲ್ವಾ ಮಗುವಿನ ಮುಖ ನೋಡೋಕೆ? ಮಗಳೇ, ನಿನಗೇನ್ ಅನ್ಸುತ್ತೆ? ರಫೀಕ್ಗೆ ಮಗುನ್ ಮುಖ ನೋಡೋಕ್ ಇಷ್ಟ ಇಲ್ಲ ಅಂತಾನಾ? ಆದ್ರೆ ಅವನ್ ಕೆಲ್ಸಾನೇ ಅಂತದ್ದು. ಅವನ್ 2 ವರ್ಷದೊಳಗೆ ಬರಕ್ ಆಗಲ್ಲ. ಮತ್ತೆ ಈಗ 1 ವರ್ಷ ಆಗಿದೆ. ಅವನು ಆದಷ್ಟು ಬೇಗ ಬರ್ತಾನೆ. ರುಕ್ಸಾನಾ ಮಗು ಹುಟ್ಟಿದ್ಮೇಲೆ ತುಂಬಾ ಖುಷಿಯಾಗಿದ್ಲು. ಆದ್ರೆ ರಫೀಕ್ ಬರ್ದೇ ಇರೋ ಕಾರಣ ತುಂಬಾ ದುಃಖದಲ್ಲಿದ್ಲು. ನೋಡ್ತಾ ನೋಡ್ತಾ 1 ವರ್ಷ ಕಳೆದು ಹೋಯ್ತು. ಮತ್ತೆ ಕೊನೆಗೂ ಆ ದಿನ ಬಂದೇ ಬಿಡ್ತು. ರುಕ್ಸಾನಾ ಅಮ್ಮ, ನಿಮ್ ಮಗಳು ಪೂರ್ತಿಯಾಗಿ ನಿನ್ ತರನೇ ಇದ್ದಾಳೆ. ಮತ್ತೆ ಇವಳ ಹೆಸರೇನಂತ ಇಟ್ಟಿದ್ದೀರಾ? ಇಲ್ಲಿ ತನಕ ಹೆಸರಿಟ್ಟಿಲ್ಲ. ನೀನ್ ಬಂದ್ಮೇಲೆ ಇಡ್ತೀಯ ಅನ್ಕೊಂಡ್ವಿ. ನಾವು ಪ್ರೀತಿಯಿಂದ ಮುನ್ನಿ ಅಂತ ಕರಿತೀವಿ. ಸರಿ, ಹಾಗಾದ್ರೆ ಇವಳ ಹೆಸರು ಹೀನಾ. ತುಂಬಾ ಒಳ್ಳೇದಾಯ್ತು. ರಫೀಕ್ ವಾಪಸ್ ಬಂದ್ಮೇಲೆ ರುಕ್ಸಾನಾ ತುಂಬಾ ಖುಷಿಯಾದ್ಲು. ಈ ಸಲ ರಫೀಕ್ ರುಕ್ಸಾನಾ ಮತ್ತು ಅವನ ಮಗಳು ಹೀನಾನು ಕೂಡ ತಿರ್ಗಾಡಿಸಿದ. ಆದ್ರೆ ಈ ಸಲದ ಖುಷಿ ತುಂಬಾ ಚಿಕ್ಕದಾಗಿತ್ತು. 2 ತಿಂಗಳ ನಂತರ ರಫೀಕ್ ಮತ್ತೆ ವಾಪಸ್ ಹೋಗ್ಬೇಕಾಯ್ತು. ಈ ಸಲ ಮತ್ತೆ ರುಕ್ಸಾನಾ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಆದ್ರೆ ತಾನಾಗೆ ಸಮಾಧಾನ ಆದ್ಲು. ಕೆಲವು ತಿಂಗಳ ನಂತರ ಡಾಕ್ಟರ್ ರುಕ್ಸಾನಾಗೆ ಮತ್ತೆ ಖುಷಿ ವಿಷಯ ಹೇಳಿದ್ರು. ಈ ಸಂದರ್ಭದಲ್ಲಿ ಮತ್ತೆ ಇನ್ನೊಂದ್ಸಲ ರಫೀಕ್ಗೆ ಕಾಲ್ ಮಾಡಿದ್ಲು. ಸಲಾಂ ಅಲೈಕುಂ, ನಾನ್ ರಫೀಕ್ ಜೊತೆ ಮಾತಾಡ್ಬಹುದಾ? ಹಾ ಹೇಳಿ ಮೇಡಮ್, ಅವ್ರಂತೂ ಈಗ ಇಲ್ಲಿ ಇಲ್ವಲ್ಲ. ಮತ್ತೆ ಹೇಳ್ಬೋದಾ ಅವ್ರು ಯಾವಾಗ ಬರ್ತಾರೆ ಅಂತ? ಅವ್ರಂತೂ ಈ ಕಂಪ್ನಿ ಬಿಟ್ಬಿಟ್ರು. ಈಗ ನಮಗ್ ಗೊತ್ತಿಲ್ಲ ಅವ್ರೀಗ ಎಲ್ ಕೆಲ್ಸ ಮಾಡ್ತಾ ಇದ್ದಾರೆ ಅಂತ. ಏನು? ರುಕ್ಸಾನಾ ಫೋನ್ ಕಟ್ ಮಾಡಿದ್ಲು. ಆದ್ರೆ ಅವಳಿಗೆ ಚಿಂತೆ ಶುರು ಆಯ್ತು. ಅವಳ ಅತ್ತೆ ಹತ್ರ ಹೋಗಿ ಅಳೋಕ್ ಶುರು ಮಾಡಿದ್ಲು. ನೀನ್ ಚಿಂತೆ ಮಾಡ್ಬೇಡ, ಅವನೇ ನಮಗ್ ಕಾಲ್ ಮಾಡ್ತಾನೆ. ಆದ್ರೆ ಅವನ್ ಕೆಲ್ಸ ಈ ತರಾನೂ ಆಗಿರ್ಬೋದು. ಅವನ್ಗೆ ಒಳ್ಳೆ ಕೆಲ್ಸ ಸಿಕ್ಕಿರ್ಬಹುದು. ಯಾಕ್ ನೀನು ಅಳ್ತಾ ಅಳ್ತಾ ಚಿಂತೆ ಮಾಡ್ತಾ ಇದೀಯಾ? ಅವಳ ಅತ್ತೆ ಮಾತ್ ಕೇಳಿ ರುಕ್ಸಾನಾ ಅಳೋದನ್ನ ನಿಲ್ಲಿಸಿದ್ಲು. ಅವಳು ರಫೀಕ್ನ ಫೋನ್ಗಾಗಿ ಕಾಯ್ತಾ ಕುಳಿತ್ಲು. ಹಲವು ತಿಂಗಳುಗಳು ಕಳೆದು ರಫೀಕ್ನ ಬಗ್ಗೆ ಯಾವುದೇ ವಿಷಯ ಗೊತ್ತಾಗ್ಲಿಲ್ಲ. ಅವ್ರ ಅತ್ತೆ ಕೂಡ ಚಿಂತೆಗೀಡಾದ್ರು. ಇದೇನು ವಿಚಿತ್ರ, ಕಮ್ಮಿ ಅಂದ್ರೂನು ತಿಂಗಳಿಗೊಂದ್ಸಲ ಆದ್ರೂ ಕಾಲ್ ಮಾಡ್ತಾ ಇದ್ದ. ರುಕ್ಸಾನಾ ತುಂಬಾ ಸಲ ಅವನ ಹಳೆ ಕಂಪ್ನಿಗೆ ಫೋನ್ ಮಾಡ್ತಾ ಇದ್ಲು. ಆದ್ರೆ ಅವಳಿಗೆ ಯಾವುದೇ ಸುಳಿವು ಸಿಗ್ಲಿಲ್ಲ. ರುಕ್ಸಾನಾಗೆ 2ನೇ ಹೆಣ್ಮಗು ಆಯ್ತು. ರುಕ್ಸಾನಾ ಇದ್ರಿಂದ ತುಂಬಾ ಖುಷಿಯಾಗಿದ್ಲು. ಆದ್ರೆ ರಫೀಕ್ನ ಕಾಂಟ್ಯಾಕ್ಟ್ ಇಲ್ದೆ ತುಂಬಾ ದುಃಖದಲ್ಲಿದ್ಲು.
ನೋಡ್ತಾ ನೋಡ್ತಾ 1 ವರ್ಷ ಕಳೆದ್ ಹೋಯ್ತು. ರಫೀಕ್ನ ಫೋನು ಬಂದಿಲ್ಲ, ಮನಿ ಆರ್ಡರು ಬಂದಿಲ್ಲ. ಅತ್ತೆ, ಇವಾಗ ದುಡ್ಡು ಕೂಡ ಖಾಲಿ ಆಗೋಯ್ತು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಇವಾಗ ಮನೆ ಹೇಗ್ ನಡ್ಸೋದು? ನಾನೇನಾದ್ರೂ ಕೆಲ್ಸ ಹುಡುಕ್ಲಾ? ನಿನ್ ಮಕ್ಳು ತುಂಬಾ ಚಿಕ್ಕವರಿದ್ದಾರೆ, ನಿನ್ನನ್ ಬಿಟ್ಟಿರಲ್ಲ ಅವರು. ನಾನೇ ಯಾವ್ದಾದ್ರೂ ಕೆಲ್ಸ ಹುಡುಕ್ತೀನಿ. ಇಲ್ಲ ಅತ್ತೆ, ನಾವ್ ಈ ತರ ಕೆಲ್ಸ ಹುಡ್ಕೋಣ, ಮನೆಯಲ್ಲೇ ಕೂತು ಮಾಡುವಂಥದ್ದು. ಆದ್ರೆ ಅಂಥದ್ದೇನು? ಇಬ್ರು ಆಲೋಚನೆ ಮಾಡಿದ್ರು. ಅತ್ತೆ, ನನ್ ಮದ್ರಂಗಿ ತುಂಬಾ ಚೆನ್ನಾಗಿ ತಯಾರು ಮಾಡ್ತೀನಿ. ನನ್ ಮದ್ರಂಗಿ ಕಲರು ತುಂಬಾ ಕೆಂಪಗಾಗುತ್ತೆ. ನಾವ್ ಮದ್ರಂಗಿ ತಯಾರಿಸಿ ಯಾಕೆ ಮಾರಬಾರ್ದು? ಹಾ, ನಾವ್ ಪ್ರಯತ್ನ ಪಡಬಹುದು. ರುಕ್ಸಾನಾಳ ಅತ್ತೆ ಮಾರುಕಟ್ಟೆಯಲ್ಲಿ ಮದ್ರಂಗಿ ಎಲೆಗಳನ್ನ ಖರೀದಿ ಮಾಡಿದ್ಲು. ರುಕ್ಸಾನ ಪುಡಿ ಮಾಡಿದ್ಲು. ಅದರೊಟ್ಟಿಗೆ ನೀಲಗಿರಿ ಎಣ್ಣೆ ಬೆರೆಸಿದ್ಲು. ಅದನ್ನ ಮದರಂಗಿ ಕೋಣಲ್ಲಿ ತುಂಬಿಸಿದ್ಲು. ಮದರಂಗಿ ಕೋಣ್ಗಳು ತಯಾರಾದ ಕ್ಷಣ ರುಕ್ಸಾನಾಳ ಅತ್ತೆ ಅವುಗಳನ್ನ ಮಾರಾಟ ಮಾಡಲು ಮಾರುಕಟ್ಟೆಗೆ ಹೋದಳು. ಇವಾಗ ಅದರಿಂದಲೇ ಅವ್ರಿಗೆ ಆದಾಯ ಬರೋಕ್ ಶುರುವಾಯ್ತು. ರುಕ್ಸಾನ ಮದರಂಗಿ ತಯಾರಿಸ್ತಾ ಇದ್ಲು, ಅವಳ ಅತ್ತೆ ಮಾರ್ತಿದ್ಲು. ಕಳೆದ 10 ವರ್ಷಗಳಿಂದ ರುಕ್ಸಾನ ಮತ್ತು ಅವಳ ಅತ್ತೆ ಇದೇ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ತನಕ ರಫೀಕ್ನ ಯಾವುದೇ ಸುಳಿವು ಸಿಗ್ಲೇ ಇಲ್ಲ. ಈತ ಲಲ್ಲು ರಾಮ್ ಮತ್ತೆ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಇವರು ಅವರ 3 ಮಕ್ಕಳು, ಮದನ್, ಸದನ್, ವಿಜಯ್, ಅಜಯ್ ಮತ್ತೆ ಜೈ. ಈ 5 ಜನ ಅಣ್ಣ ತಮ್ಮದಿರಲ್ಲಿ ಮದನ್ ಎಲ್ಲರಿಗಿಂತ ದೊಡ್ಡವನು ಮತ್ತೆ ಬುದ್ಧಿವಂತ ಕೂಡ. ಮತ್ತೆ ಉಳಿದವರೆಲ್ಲ ಚಿಕ್ಕ ಮಕ್ಕಳ ತರ ಒಬ್ರಿಗೊಬ್ರು ಕಿತ್ತಾಡ್ಕೋತಾ ಇರ್ತಾರೆ. ನೀನ್ ಯಾಕೋ ನನ್ ಪ್ಯಾಂಟ್ ನ ಹಾಕೊಂಡಿದ್ಯಾ? ಯಾಕಂದ್ರೆ ನಿನ್ನೆ ನೀನು ನನ್ ಶರ್ಟ್ ಅನ್ನ ಹಾಕೊಂಡಿದ್ದ ಅದಕ್ಕೆ. ಆದ್ರೆ ಅದನ್ನ ಅಮ್ಮ ಕೊಟ್ಟಿದ್ದಿದ್ ಕಣೋ. ಮತ್ತಿದನ್ನು ಕೂಡ ಅಮ್ಮನೇ ಕೊಟ್ಟಿದ್ದಲ್ಲೋ, ಸುಳ್ಳು ಹೇಳ್ತೀಯನೋ? ಇಬ್ರು ಜಗಳ ಆಡ್ತಾ ಆಡ್ತಾ ಒಡೆದಾಟದ ಗಂಟ ಹೋಗ್ಬಿಟ್ಟಿರ್ತಾರೆ. ನಿಂತ್ಕೊಳ್ರಪ್ಪ ಇಬ್ರು. ಅಣ್ಣ, ನೀವು ಮಧ್ಯೆ ಬರ್ಲೇಬೇಡಿ. ಹೌದು ಅಣ್ಣ, ನಾನ್ ಇವನ್ಗೆ ಬುದ್ಧಿ ಕಲಿಸ್ತೀನಿ ಇವತ್ತು. ಇವಾಗ ನೀವಿಬ್ರು ಜಗಳ ಆಡ್ತಾ ಇದ್ರೆ ನಿಮ್ಮಿಬ್ಬರಿಗೂ ಸೇರಿಸಿ ನಾನು ಬುದ್ಧಿ ಕಲಿಸ್ಬೇಕಾಗತ್ತೆ. ಮದನ್ನ ಬೈಯೋದನ್ನ ಕೇಳಿಸ್ಕೊಂಡ ನಂತರ ಇಬ್ರು ಸರಿ ಹೋಗ್ಬಿಡ್ತಾ ಇದ್ರು. ಈ ಒಂದು ವಾದ ವಿವಾದಗಳು ಜಗಳಗಳೆಲ್ಲ ಲಲ್ಲು ರಾಮ್ನ ಮನೆಯಲ್ಲಿ ಸಹಜವಾಗಿತ್ತು. ಒಂದು ದಿನ ವಿಜಯಲಕ್ಷ್ಮಿ ಮದನ್ನ ಕೇಳಿದ್ಲು. ಮಗ, ನಾನ್ ಯೋಚನೆ ಮಾಡ್ತಿದ್ದೀನಿ ನಿನ್ಗೆ ಮದ್ವೆ ಮಾಡೋಣ ಅಂತ. ನೀನ್ ಯಾವ್ದಾದ್ರೂ ಹುಡ್ಗಿನ ಇಷ್ಟಪಟ್ಟಿದ್ಯಾ? ಇಲ್ಲ ಅಮ್ಮ, ನಿನ್ಗೆ ಯಾರು ಇಷ್ಟ ಆಗ್ತಾರೋ ಅವರೇ ನನಗಿಷ್ಟ. ಸರಿ, ನಾನು ನಿನಗಾಗಿ ಸರಿಯಾದ ಹುಡ್ಗಿನ ಹುಡುಕ್ತೀನಿ. ವಿಜಯಲಕ್ಷ್ಮಿ ಲಲ್ಲು ರಾಮ್ನ ಹತ್ರ ಹೋದ್ಲು. ಈಗ ಮದನ್ ಕೂಡ ಒಪ್ಕೊಂಡಾಯ್ತು. ನಾವೀಗ ಅವನ್ಗೆ ಒಂದ್ ಹುಡ್ಗಿನ್ ಹುಡುಕ್ಬೇಕು. ನೀನ್ ಹೇಗೆ ಹೇಳ್ತೀಯೋ ಹಾಗಾಗ್ಲಿ ಬಿಡು. ನಾನ್ ಅನ್ಕೋತಿದ್ದೆ ನನ್ ತಂಗಿನ್ ಒಂದ್ ಮಾತ್ ಕೇಳೋಣ ಅಂತ. ಅವಳಿಗೆ ಯಾವ್ದಾದ್ರೂ ಹುಡ್ಗಿ ಗೊತ್ತಿರ್ಬೋದಾ ಅಂತ. ಸರಿ, ನೀನ್ ಹೇಳ್ದಾಗೆ ಆಗ್ಲಿ ಅಂತ ಹೇಳಿದ್ನಲ್ಲ. ನಿನ್ ಹತ್ರ ಮಾತಾಡೋದೇ ವ್ಯರ್ಥ. ವಿಜಯಲಕ್ಷ್ಮಿ ಏನೇ ಹೇಳಿದ್ರು ಆತ ಎಲ್ಲದಕ್ಕೂ ಸರಿ ಸರಿ ಅಂತ ಹೇಳ್ತಿದ್ದ. ವಿಜಯಲಕ್ಷ್ಮಿ ಒಂದಿನ ತನ್ನ ತಂಗಿ ಮನೆಗ್ ಹೋದ್ಲು. ಅವಳಿಗ್ ಹೋಗಿ ತನ್ನ ಮಗನ ಮದ್ವೆಯ ಹುಡುಗಿ ಹುಡ್ಕೋದ್ರ ಬಗ್ಗೆ ಹೇಳಿದ್ಲು. ಪರವಾಗಿಲ್ವೇ ಅಕ್ಕ, ಇದಂತೂ ಒಳ್ಳೆ ಸುದ್ದಿನೇ ಆಯ್ತು. ಆದ್ರೆ ಒಂದ್ ತೊಂದ್ರೆ ಇದೆ. ಅಯ್ಯೋ, ಏನದು? ನನಗೆ 5 ಜನ ಗಂಡ್ಮಕ್ಳು. ಯಾವ್ದೇ ಹುಡ್ಗಿ ಆದ್ರೂ ನಮ್ಮಂತ ದೊಡ್ಡ ಕುಟುಂಬಕ್ಕೆ ಮದ್ವೆ ಆಗಿ ಬರೋಕ್ ಮುಂಚೆ 100 ಸತಿ ಯೋಚನೆ ಮಾಡ್ತಾಳೆ. ಅದು ಹೌದು, ನಮ್ಗೆಂಥ ಸೊಸೆ ಬೇಕು ಅಂದ್ರೆ ಅವಳು ಬುದ್ಧಿವಂತಲಾಗಿರ್ಬೇಕು, ಹಾಗೆ ಎಲ್ರೂನು ಒಗ್ಗಟ್ನಲ್ಲಿ ಇರೋ ಹಾಗೆ ನೋಡ್ಕೋಬೇಕು. ಇಲ್ಲ ಅಂದ್ರೆ ಈಗಿನ ಹೆಣ್ಮಕ್ಳು ಗಂಡನ್ನ ಕರ್ಕೊಂಡು ಬೇರೆಯಾಗಿ ಹೊರಟು ಹೋಗ್ತಾರೆ. ಮತ್ತೆ ಅಂಥ ಸೊಸೆನ್ ಹೇಗ್ ಹುಡ್ಕೋದು? ನಮ್ಗೆ ಎಂಥ ಸೊಸೆ ಬೇಕು ಅಂದ್ರೆ ಅವಳ ಕುಟುಂಬ ತುಂಬಾ ಚಿಕ್ಕದಾಗಿರ್ಬೇಕು. ಆಗ ಅವ್ರಿಗೆ ದೊಡ್ಡ ಕುಟುಂಬದ ಬೆಲೆ ಗೊತ್ತಿರುತ್ತೆ. ಬಹುಶಃ ಯಾವ್ದಾದ್ರೂ ಅನಾಥೆ ಇಲ್ಲ ಬಡೂರ್ ಕುಟುಂಬದ ಹುಡುಗಿ. ಇಂಥ ಒಂದು ಹುಡುಗಿ ನನಗ್ ಗೊತ್ತಿದ್ದಾಳೆ. ಆದ್ರೆ ಅವಳು ಮದನಿಗ್ ಸರಿ ಹೋಗ್ತಾಳ ಇಲ್ವಾ ಅಂತ ನನಗ್ ಗೊತ್ತಿಲ್ಲ. ಅದ್ ಯಾರು ಅಂತ ಹೇಳು. ಇವಳೇ ಸರಸ್ವತಿ. ಇವಳು ಹಾಲನ್ನ ಮಾರ್ತಾಳೆ. ಇವಳು ರಾಯ್ ಸೇಠನ ಮಗಳು. ತಂದೆ ತೀರ್ ಹೋಗ್ತಿದ್ದ ಹಾಗೆ ಸಂಬಂಧಿಕರು ಇವ್ರ ಆಸ್ತಿನೆಲ್ಲ ಕಸದ್ಕೊಂಡ್ಬಿಟ್ರು. ಆಗ್ಲಿಂದ ಈ ಹುಡುಗಿ ತನ್ನ ಮನೇನ ಹಾಗೆ ವಯಸ್ಸಾದ ತಾಯಿನ ಇವಳೇ ನೋಡ್ಕೋತಿದ್ದಾಳೆ. ಹಾ, ಬಣ್ಣ ಮತ್ತೆ ರೂಪದಲ್ಲಿ ತುಂಬಾನೇ ಚೆನ್ನಾಗಿದ್ದಾಳೆ. ಹಾ, ಹಾಗೆ ಬೆಳಗ್ಗೆ 4 ಗಂಟೆಗೆ ಏಳ್ತಾಳೆ. ಮತ್ತೆ ಹಸುವಿನ ಹಾಲ್ ಕರಿತಾಳೆ. ಹಾಗೆ ಹಳ್ಳಿಯ ಸುತ್ತಮುತ್ತಲಿನ ಮನೆಯವ್ರಿಗೆಲ್ಲ ಹಾಲ್ ಹಾಕ್ತಾಳೆ. ಹಾ, ಶ್ರಮಜೀವಿ. 9-9:30 ಹೊತ್ತಿಗೆ ದೇವಸ್ಥಾನಕ್ ಹೋಗ್ತಾಳೆ.
ಹಾ, ಧಾರ್ಮಿಕಳು ಕೂಡ. ದೇವಸ್ಥಾನದಿಂದ ಸೀದಾ ಮನೆಗ್ ಬಂದು ತಾಯಿಗೆ ಔಷಧಿ ಕೊಡ್ತಾಳೆ. ಜವಾಬ್ದಾರಿಯುತಳು ಕೂಡ. ಮಧ್ಯಾಹ್ನದ ಹೊತ್ತು ಕ್ರೋಶ ಕೂಡ ಹಾಕ್ತಾಳೆ. ಮತ್ತೆ ಅಕ್ಕ ಇವಳು ಹಾಕೋ ಕ್ರೋಶ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಪ್ರತಿಭಾಶಾಲಿಯೂ ಹೌದು. ಮತ್ತೆ ಸಂಜೆ ಹೊತ್ತು ಮಕ್ಕಳಿಗೆ ಟ್ಯೂಷನ್ ಕೂಡ ತಗೋತಾಳೆ. ಓದು ಬರಹ ಕೂಡ ತಿಳ್ಕೊಂಡಿದ್ದಾಳೆ. ಮತ್ತೆ ಸಂಜೆ ಮೇಲೆ ತನ್ನ ವಯಸ್ಸಾದ ತಾಯಿಗೆ ಸಹಾಯ ಮಾಡ್ತಾಳೆ. ಆ ವಯಸ್ಸಾದ ಮುದುಕಿ ಇವಳಿಗೇನಾಗ್ಬೇಕು? ಏನೂ ಇಲ್ಲ, ಆ ಹಳ್ಳಿಯವಳಷ್ಟೇ. ಬೇರೆಯವ್ರಿಗೆ ಸಹಾಯನೂ ಮಾಡ್ತಾಳೆ. ಸರಸ್ವತಿ 2 ನಾಯಿಗಳನ್ನ ಕೂಡ ಸಾಕಿದಾಳೆ. ಅವಳ ಮನೆಯ ಆರ್ಥಿಕ ಪರಿಸ್ಥಿತಿನೂ ಅಂಥ ಚೆನ್ನಾಗಿಲ್ಲ. ಆದ್ರೂ ಕೂಡ ಆ ನಾಯಿಗಳಿಗೆ ಕುಡಿಯೋಕೆ ತಿನ್ನೋಕೆ ಕೊಡ್ತಾಳೆ. ಪ್ರಾಣಿಗಳ ಕಂಡ್ರೆ ಪ್ರೀತಿ ಇದೆ. ತನ್ನ ಸಂಪಾದನೆಯಲ್ಲಿ 1 ಭಾಗದ ಹಣವನ್ನ ಬಡವರಿಗಾಗಿ ದಾನ ಮಾಡ್ತಾಳೆ. ದಾನಿ ಕೂಡ ಇದ್ದಾಳೆ. ಮತ್ತೆ ಕೊನೆ ಪರೀಕ್ಷೆ ನಾನೇ ಮಾಡ್ತೀನಿ. ಅಯ್ಯೋ ಅಕ್ಕ, ನಿಲ್ಲಿ 1 ನಿಮಿಷ. ವಿಜಯಲಕ್ಷ್ಮಿ ವೇಗವಾಗಿ ಸರಸ್ವತಿ ಹತ್ರ ಹೋದ್ರು. ಮತ್ತಾಕೆ ಬೇಕು ಅಂತ ಸರಸ್ವತಿಗೆ ಗುದ್ಬಿಟ್ರು. ಮತ್ತಿಬ್ರು ಕೂಡ ಕೆಳಗಡೆ ಬಿದ್ದು ಹೋದ್ರು. ಅಯ್ಯೋ ಅಯ್ಯೋ ಅಯ್ಯೋ, ನಿನಗೆ ಕಂಡಿದ್ಯಾ ಅಥವಾ ಕುರುಡಿನಾ? ನೋಡ್ಕೊಂಡ್ ನಡಿಬಾರ್ದಾ? ಸರಸ್ವತಿ ವಿಜಯಲಕ್ಷ್ಮಿಯ ಕೈ ಹಿಡಿದು ಎತ್ತಿದ್ಲು. ನಿನ್ಗೆ ಕಣ್ಣು ಕಾಣಿಸೋದಿಲ್ವೇನು? ಅಮ್ಮ, ನನ್ನಿಂದ ತಪ್ಪಾಯ್ತು, ದಯವಿಟ್ಟು ನನ್ನನ್ನ ಕ್ಷಮಿಸಿ. ನಿರ್ಮಲ್! ಏನು? ನೀನ್ ನನ್ ಸೊಸೆ ಆಗ್ತೀಯಾ? ನನ್ಗ 5 ಗಂಡ್ಮಕ್ಳು. ಮದನ್ ಎಲ್ರಿಗಿಂತ ಬುದ್ಧಿವಂತ. ನಾನು ನಿನ್ನಂತ ಒಳ್ಳೆ ಗುಣ ಇರೋ ಹುಡುಗಿನ ಹುಡುಕ್ತಾ ಇದ್ದೀನಿ. ಆದ್ರೆ ಅಮ್ಮ, ನಾನೊಬ್ಳು ಹಾಲ್ ಮಾರೋಳು. ಅದ್ ನನಗ್ ಗೊತ್ತಿದೆ. ಈಗ ಹೇಳು, ನನ್ ಸೊಸೆ ಆಗ್ತೀಯಾ? ಸರಸ್ವತಿ ಅಲ್ಲಿಂದ ನಾಚ್ಕೊಂಡು ಹೊರಟೋದ್ಲು. ಏನಕ್ಕ ನೀವು ಮೊದಲನೇ ಭೇಟಿನಲ್ಲೇ ಸೊಸೆ ಆಗ್ತೀಯಾ ಅಂತ ಕೇಳ್ಬಿಟ್ರಲ್ಲ? ತಂಗಿ, ಇವಳು ಸಾಮಾನ್ಯವಾದ ಹುಡುಗಿ ಅಲ್ಲ. ನಾನು ಇಂಥ ಗುಣವಂತೆನೆ ಹುಡುಕ್ತಾ ಇದ್ದೆ. ಅದು ಶ್ರಮಜೀವಿ, ರೂಪವಂತೆ, ಜವಾಬ್ದಾರಿ ಇರುವಂಥವಳು, ಪ್ರತಿಭಾಶಾಲಿ, ಓದು ಬರಹ ಗೊತ್ತಿರೋಳು, ಪ್ರಾಣಿಗಳನ್ನ ಪ್ರೀತಿಸೋಳು, ದಾನ ಧರ್ಮ ಮಾಡೋಳು, ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ಮಲವಾಗಿದ್ದಾಳೆ. ಇವಳಲ್ಲಿ 10 ಸೊಸೆಯಂದ್ರ ಗುಣ ಇದೆ. ಹೌದು ತಂಗಿ, ನೀನ್ ಹೇಳಿದ್ದೆ ಸರಿ. ಇಂಥ ಗುಣಗಳಿರೋ ಹುಡ್ಗಿನ ದೀಪ ಹಿಡ್ಕೊಂಡ್ ಹುಡ್ಕುದ್ರೂ ಸಿಗೋಲ್ಲ. ಬನ್ನಿ ಅಕ್ಕ, ಬಾಯಿ ಸಿಹಿ ಮಾಡ್ಕೊಳ್ಳೋಣ. ಹಾಗೆ ಮದನ್ ಮದ್ವೆಗೆ ಎಲ್ಲಾ ತಯಾರಿ ಶುರು ಮಾಡೋಣ. ಕೊನೆಗೂ ವಿಜಯಲಕ್ಷ್ಮಿಗೆ 10 ತೊಲೆ ಇರುವಂತ ಸೊಸೆ ಸಿಕ್ಕೇ ಬಿಟ್ಲು. ಭೀಮ್ಗೋರ ಅನ್ನೋ ಒಂದು ಹಳ್ಳಿ ಇತ್ತು. ಹಳ್ಳಿ ಜನಗಳು ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ತಮ್ಮ ಮನೆನ ನಡೆಸ್ತಾ ಇದ್ರು. ಕೆಲವರು ಸಣ್ಣ ಸಣ್ಣ ಮಂಕ್ರಿನ ಮಾಡಿ ವ್ಯಾಪಾರ ಮಾಡ್ತಿದ್ರೆ, ಇನ್ನು ಕೆಲವರು ಸಣ್ಣ ಪುಟ್ಟ ಬಟ್ಟೆ. ನೀನೊಬ್ನೇ ನೋಡಪ್ಪ ಗಯಾಪಾಲ್, ಇಡೀ ಊರಲ್ಲಿ ಶ್ರೀಮಂತ ಅಂದ್ರೆ. ಊರಲ್ಲಿ ಯಾವ್ದಾದ್ರು ಕಾರ್ಯಕ್ರಮ ಅಥವಾ ಮದ್ವೆ ಇದ್ರೆ ನಿನ್ ಕೈಯಿಂದ ಮೆಹಂದಿ ಮಾತ್ರ ಸೇಲ್ ಆಗೇ ಆಗುತ್ತೆ ನೋಡು. ಏನ್ ರಾಮ್ ದುಲಾರಣ್ಣ, ನನ್ನ ಒಳ್ಳೆ ಕೆಲ್ಸದ ಮೇಲೆ ಯಾಕೆ ಕಣ್ಣು ಹಾಕ್ತಾ ಇದ್ದೀರಾ ನೀವು? ನೀವು ಕಷ್ಟಪಟ್ಟು ನಿಮ್ ಕೆಲ್ಸನ ಮಾಡಿ ನಿಮ್ ವ್ಯವಹಾರ ಕೂಡ ಚೆನ್ನಾಗಾಗುತ್ತೆ. ಅಯ್ಯೋ ಗಯಾಪಾಲಣ್ಣ, ನೀನಂತೂ ಕೋಪ ಮಾಡ್ಕೊಂಬಿಟ್ಟೆ. ನನ್ ಮಾತಿನ ಅರ್ಥ ಇದಾಗಿರ್ಲಿಲ್ಲ. ನನಗ್ ನಿನ್ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತಿದೆ. ನೀನ್ ಇರದೆ ಹೀಗೆ ನೋಡು. ಎಲ್ಲಿವರೆಗೂ ನೀನು ಬೇರೆಯವ್ರ ಮನೆಗೆ ಹೋಗಿ ಎಣ್ಕಿ ನೋಡೋದಿಲ್ವೋ ಅಲ್ಲಿವರೆಗೂ ನೀನ್ ತಿಂದಿರೋದು ನಿನಗೆ ಅರ್ಗೋದೇ ಇಲ್ಲ. ನಾನ್ ಇಲ್ಲಿಂದ ಹೋಗೋದೇ ಒಳ್ಳೇದು. ಸರಿ, ನಾನು ಆಮೇಲೆ ಬಂದು ಭೇಟಿ ಮಾಡ್ತೀನಿ. ರಾಮ್ ದುಲಾರ್ ಬೇಜಾರ್ ಮಾಡ್ಕೊಂಡ್ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಹೋಗಿ ಒಂದು ಹಳ್ಳಿ ಕಟ್ಟೆ ಕೆಳಗಡೆ ಸಮಯ ಹಾಳ್ ಮಾಡ್ತಿದ್ದ. ಅದೇ ಸಮಯಕ್ಕೆ ಆ ಜಾಗದಲ್ಲಿ ರೇಣುಕಾ ಬರ್ತಾಳೆ. ಅದನ್ನ ನೋಡಿ ರಾಮ್ ದುಲಾರ್ ಅವಳನ್ನ ಕೇಳ್ತಾನೆ, ಅರೆ ರೇಣುಕಾ, ಸಿಟಿಯಿಂದ ಏನ್ ತಗೊಂಡ್ಬರ್ತಾ ಇದ್ಯಾ? ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ನಾನು ಮಾರ್ಕೆಟ್ ಇಂದ ಸಮೋಸ ತಗೊಂಡ್ ಬರ್ತಿದ್ದೀನಿ, ತಗೋ, ನೀವು ಒಂದ್ ತಿನ್ನಿ. ಅದೇ ನಾನು ಅನ್ಕೋತಾ ಇದ್ದೆ, ನನಗೆ ಈ ಸ್ಮೆಲ್ ಎಲ್ಲೋ ಗೊತ್ತಿದೆಯಲ್ವಾ ಅಂತ. ಸಮೋಸದ ಹಿಂದೆ ಖಂಡಿತವಾಗ್ಲೂ ಏನಾದ್ರೂ ವಿಷಯ ಇದ್ದೇ ಇರುತ್ತೆ. ಈಗ ಅಂಥ ವಿಶೇಷತೆ ಏನು ಇಲ್ಲ. ಅದಕ್ಕೋಸ್ಕರ ನಾನು 4 ಸಮೋಸ ತಗೊಂಡಿದ್ದು. ಮತ್ತೆ ಒಂದನ್ನ ನಿನಗ್ ಕೊಟ್ಟೆ. ಯಾರಿಗೂ ಹೇಳಕ್ ಹೋಗ್ಬೇಡ. ನಾನ್ ಯಾರಿಗೂ ಏನು ಹೇಳೋದಿಲ್ಲ. ಆದ್ರೆ ಹಾಗಾಗ್ಲಿಲ್ಲ. ರಾಮ್ ದುಲಾ ತನ್ನ ಬುದ್ಧಿನ ಬಿಡ್ಲೇ ಇಲ್ಲ. ರೇಣುಕಾ ಕೊಟ್ಟಂತ ಸಮೋಸ ವಿಷಯನ ಎಲ್ಲಾರ್ಗೂ ಹೇಳ್ಬಿಡ್ತಾನೆ. ರೇಣುಕಾ ಮನೆ ತಲುಪಕ್ಕೂ ಮುಂಚೆನೆ ಹಳ್ಳಿ ಜನಗಳು ಅವಳನ್ನ ಸುತ್ತುವರಿತಾರೆ. ನಾನ್ ಕೇಳ್ಪಟ್ಟೆ ನೀನ್ ನಿಮ್ ಮನೆಗೆ ಸಮೋಸ ತಗೊಂಬಂದಿದ್ಯಾ ಅಂತ. ನಮಗ್ ಕೊಡೋದಿಲ್ವಾ? ಒಬ್ಳೆ ತಿಂತೀಯ ನೀನು? ಹಾ, ನೀನು ತಗೋ. ಈಗ ನನ್ನ ಹತ್ರ ಉಳ್ದಿರೋದು ಬರೀ 2 ಅಷ್ಟೇ. ಅಷ್ಟೊತ್ತಿಗೆ ರೇಣುಕಾ ಹತ್ರ ಒಂದು ಸಣ್ಣ ಮಗು ಬರತ್ತೆ. ರೇಣುಕಾ ಅಕ್ಕ, ನನಗೂ ಸಮೋಸ ಕೊಡಿ. ತಗೋ, ಇದನ್ನ ತಿಂದು ಮುಗ್ಸು. ರಾಮ್ ದುಲಾ ಬುದ್ಧಿ ಹೇಗಿತ್ತು ಅಂತಂದ್ರೆ, ಹಳ್ಳಿನಲ್ಲಿ ಯಾರ್ದೇ ಮನೆಯಲ್ಲಿ ಏನೇ ಆದ್ರೂ ಇಡೀ ಹಳ್ಳಿ ಜನಗಳಿಗೆ ಹೇಳ್ಬಿಡ್ತಾ ಇದ್ದ. ಅದಕ್ಕೋಸ್ಕರನೇ ಹಳ್ಳಿ ಜನಗಳು ಸರ್ಪಂಚನ್ನ ಕರೀತಾರೆ.
ಊರವ್ರೆಲ್ಲ ಸರಿಯಾಗಿ ಹೇಳಿದ್ದಾರೆ. ನೀನ್ ಯಾವಾಗ್ಲೂ ಇಂಥ ಕೆಲ್ಸನೇ ಮಾಡ್ತಿರ್ತೀಯ. ನಿನ್ನ ಈ ಕೆಟ್ಟ ಬುದ್ಧಿಯಿಂದ ಜನರಿಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ. ಯಾರಿಗೂ ಸುಖವಾಗಿ ಜೀವನ ನಡೆಸೋದಕ್ಕೆ ಆಗ್ತಿಲ್ಲ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಮುಖ್ಯಸ್ಥ್ರೆ. ನಾನು ಎಲ್ಲರ ಜೊತೆ ಹಾಗೆ ಮಾತಾಡ್ತಾ ಇರ್ತೀನಿ ಅಷ್ಟೇ. ನನಗೆಲ್ ಗೊತ್ತಿತ್ತು ನನ್ನ ಕಾರಣದಿಂದಾಗಿ ಹೀಗೆಲ್ಲ ಆಗುತ್ತೆ ಅಂತ. ಅವತ್ತು ನೀನು ಆ ಮದ್ವೆಯಲ್ಲಿ ಕೂತು ಎಷ್ಟೆಲ್ಲ ಮಾತಾಡ್ದೆ ಅಂದ್ರೆ ಆ ವರನ ಮಾವ ಇವಾಗ್ಲೂ ಕೋಪದಲ್ಲೇ ಇದ್ದಾನೆ. ನೀನ್ ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ. ಆ ವರನ ಮಾವ ಇನ್ನೂ ಕೋಪದಲ್ಲಿದ್ದಾನ? ಯಾಕಂದ್ರೆ ರಾಮ್ ದುಲಾರ ಅಲ್ಲಿಗೆ ಹೋಗಿ ಅವ್ರ ಹತ್ರ ಏನ್ ಹೇಳ್ದ ಅಂದ್ರೆ, ಇನ್ ನಿನಗೆ ಸ್ವಲ್ಪನೂ ಮರ್ಯಾದೆ ಸಿಗೋದಿಲ್ಲ. ಅಳಿಯ ಮನೆಗ್ ಬರ್ತಾ ಇದ್ದಾನೆ, ಇನ್ ಇವ್ ನಿಮಗೆ ನೀರ್ ಕೂಡ ಕೊಡೋದಿಲ್ಲ. ಇಷ್ಟ ಹೇಳಿದಕ್ಕೆ ನೋಡಿ ಮಾವ ಇವತ್ತಿಗೂ ಕೋಪದಲ್ಲೇ ಇದ್ದಾರೆ. ಸಾಕ್ ನಾನ್ ತೀರ್ಮಾನ ಮಾಡಾಯ್ತು. ರಾಮ್ ದುಲಾರ ಊರಿಂದ ಹೊರಗೆ ಪೂರ್ತಿ 1 ವರ್ಷ ತನಕ ಇರಬೇಕು. ಹಾಗೂ ಅವನ ಈ ಗುಣವನ್ನ ಸರಿ ಮಾಡ್ಕೊಂಡೇ ಬರ್ಬೇಕು. 1 ವರ್ಷದಲ್ಲಿ ಅವನ ಗುಣನ ಸರಿ ಮಾಡ್ಕೊಂಡ್ ಬಂದಿಲ್ಲ ಅಂದ್ರೆ ಈ ಊರ್ ಒಳಗೆ ಅವನನ್ನ ಯಾವತ್ತೂ ಸೇರ್ಸ್ಕೊಳ್ಳೋದಿಲ್ಲ. ಅಯ್ಯೋ ನೀವೇನ್ ಹೇಳ್ತಾ ಇದ್ದೀರಾ? ನಾನ್ ಎಲ್ಲಿಗೆ ಹೋಗ್ಲಿ, ಎಲ್ಲಿ ಉಳ್ಕೊಂಡ್ಲಿ? ಅಯ್ಯೋ ದೇವ್ರೆ. ಅವನ ಈ ವರ್ತನೆಯಿಂದಾಗಿ ಅವನು ಬೀದಿಗೆ ಬಂದ್ಬಿಟ್ಟ. ಅದೇ ಸಮಯಕ್ಕೆ ಅವನಿಗೆ ಒಬ್ಬ ವ್ಯಕ್ತಿ ಹಸು ಮಗು ಜೊತೆ ನಿಂತಿರೋದು ಕಾಣ್ಸತ್ತೆ. ಅರೆ ಗಯಾಪಲಣ್ಣ, ಇವತ್ ಮತ್ತೆ ಹಸುಗಳನ್ನ ಮೇಯ್ಸೋದಕ್ ಹೋಗ್ತಾ ಇದ್ಯಾ? ಅದ್ಭುತನಪ್ಪ, ಎಷ್ಟು ದಷ್ಟಪುಷ್ಟವಾಗಿದೆ ನಿಮ್ ಹಸುಗಳು. ನಿನಗೇನೋ ಬುದ್ಧಿ ಬಂದಿಲ್ಲ ಅಲ್ವಾ? ಅಲ್ಲ ಮುಖ್ಯಸ್ಥರು ನಿನ್ನ ಊರಿಂದ ಹೊರಗೆ ಹಾಕಿದ್ರು ಆದ್ರೂ ಬರ್ಲಿಲ್ವಲ್ಲ. ನನ್ನ ಹಸು ಮೇಲೆ ದೃಷ್ಟಿ ಹಾಕ್ಬೇಡ, ಕಣ್ಣಾಕ್ಬೇಡ ನೀನು. ನಿನ್ನ ಮೆಹಂದಿಯ ವ್ಯವಹಾರ ಹೇಗ್ ನಡೀತಿದೆ? ನಾನು ಅನ್ಕೊಂಡಿದ್ದೆ ನಾನು ಕೂಡ ಮೆಹಂದಿಯನ್ನ ಶುರು ಮಾಡೋಣ ಅಂತ. ಆ ಯೋಗ್ಯತೆ ನನಗೂ ಕೂಡ ಇದೆ. ಆದ್ರೆ ನಾವಿಬ್ರು ಒಂದೇ ಊರ್ನವ್ರಾಗಿರೋದ್ರಿಂದ ಈ ಬಿಸ್ನೆಸ್ ಅನ್ನ ಶುರು ಮಾಡೋದ್ ಬೇಡ ಅನ್ಕೊಂಡಿದ್ದೆ. ಹಾ ಪರವಾಗಿಲ್ಲ, ಇವಾಗ ಶುರು ಮಾಡ್ಕೋ. ಊರಿಂದ ಹೊರಗಡೆ ಬಂದು ನಿನ್ ಕೈಯಿಂದ ಮೆಹಂದಿನ ಯಾರು ತಗೋತಾರ ಹೇಳು? ರಾಮ್ ದುಲಾರನ್ಗೆ ಸ್ವಲ್ಪ ಸಂಕೋಚ ಆಗತ್ತೆ. ಮತ್ತೆ ತಾನೇ ಮೆಹಂದಿ ವ್ಯಾಪಾರ ಮಾಡೋದಿಕ್ಕೆ ದುಡ್ಡನ್ನ ಜೋಡ್ಸೋದಿಕ್ಕೆ ಶುರು ಮಾಡ್ತಾನೆ. ಬೇರೆ ಹಳ್ಳಿಗೋಗಿ ಜನರ ಮನೇಲಿ ಕೆಲ್ಸ ಮಾಡ್ತಾ ಇದ್ದ. ನಾನ್ ಎಷ್ಟೇ ಕಷ್ಟಪಟ್ರು ಮೆಹಂದಿಯನ್ನ ಮಾಡುವಂತಹ ವಸ್ತುಗಳು ನನ್ ಕೈಗೆ ಸಿಗ್ತಾನೆ ಇಲ್ವಲ್ಲ. ಅದು ಅಲ್ಲದೆ 2 ತಿಂಗಳು ಆಗೋಯ್ತು. ನಾನು ಹೊಟ್ಟೆ ತುಂಬಾ ಊಟ ಕೂಡ ಮಾಡಿಲ್ಲ. ಸ್ವಲ್ಪ ದಿನ ಹೀಗೆ ಕಳೆದ್ರೆ ನಾನೇ ಇನ್ನು ಮೆಹಂದಿ ಆಗ್ಬಿಡ್ತೀನೇನೋ. ರಾಮ್ ದುಲಾರ ಒಂಟಿತನದಿಂದಾಗಿ ತುಂಬಾ ಬೇಸತ್ ಹೋಗಿದ್ದ. ಹಾಗಾಗಿ ಅವನು ಒಂದು ಹಸುನ ಸಾಕ್ತಾನೆ ಮತ್ತದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದ. ಒಂದು ದಿನ ಈ ಹಸು ಅಂತೂ ಇಷ್ಟೊಂದ್ ಸಗಣಿ ಹಾಕ್ತಾ ಇದೆ. ಓಹೋ, ಇದನ್ನ ಎಷ್ಟು ತಡ್ತಾ ಇರ್ಲಿ ನಾನು. ತಟ್ಟಿ ಸುಸ್ತಾಗಿದೆ ನನಗೆ. ನಾನಿದ್ರಿಂದ ಏನಾದ್ರೂ ಬೇರೆ ಉಪಾಯ ಮಾಡ್ಬೇಕು. ನಾನು ಈ ಸಗಣಿಯಿಂದ ಮೆಹಂದಿಯನ್ನ ಮಾಡ್ಬೋದಲ್ವಾ? ನಾನು ಗಯಾಪಾಲ್ ಹತ್ರ ಹೋಗ್ಲೇಬೇಕು. ರಾಮ್ ದುಲಾರ ಒಂದಿನ ಗಯಾಪಾಲ್ ಮನೆಗೆ ಕದ್ದು ಮುಚ್ಚಿ ಹೋಗ್ತಾನೆ. ಮತ್ತಲ್ಲಿ ಹೋದಾಗ ಅವನು ನೋಡ್ತಾನೆ, ಗಯಾಪಾಲ್ ಮೆಹಂದಿನಲ್ಲಿ ಕದ್ದು ಮುಚ್ಚಿ ಏನೋ ಹಾಕ್ತಾ ಇರ್ತಾನೆ. ಈ ಮೆಹಂದಿಯಲ್ಲಿ ಕೆಮಿಕಲ್ ಇದೆ. ಇದನ್ನ ಹಾಕಿದ ತಕ್ಷಣ ಇದ್ರ ಸ್ಮೆಲ್ಲಿಗೆ ಎಲ್ಲ ಪ್ರಜ್ಞೆ ತಪ್ಪಿದ್ ಹೋಗ್ತಾರೆ. ಆಗ ನಾನು ಅವ್ರ ಹತ್ರ ಇರುವ ಎಲ್ಲ ಚಿನ್ನ, ಒಡವೆ, ಎಲ್ಲ ಕಾಸ್ಟ್ಲಿ ಐಟಮ್ ಅನ್ನ ಅವ್ರ ಮನೆಯಿಂದ ನಾನು ಕಳ್ತನ ಮಾಡ್ಬಿಡ್ತೀನಿ. ಮತ್ತೆ ಇವಾಗೆಲ್ಲ ಫ್ಯಾಷನ್ ಅಂತ ಹೇಳಿ ಮಕ್ಳು ಹಾಗೂ ವಯಸ್ಸಾದವರೆಲ್ಲ ಮೆಹಂದಿಯನ್ನ ಹಾಕೋತಾರೆ. ನಾನಂತೂ ಶ್ರೀಮಂತನೇ ಆಗ್ಬಿಡ್ತೀನಿ. ಆ ಸುದ್ದಿನ ಕೇಳಿ ರಾಮ್ ದುಲಾನ್ಗೆ ಆಶ್ಚರ್ಯ ಆಗೋಗತ್ತೆ. ಗಯಾಪಾಲ್ ತನ್ನ ಹಳ್ಳಿನಲ್ಲೇ ಕಳ್ತನ ಮಾಡೋದ್ರ ಬಗ್ಗೆ, ಮೋಸ ಮಾಡೋದ್ರ ಬಗ್ಗೆ ಯೋಚಿಸ್ತಾ ಇದ್ದ. ನಾನ್ ಇದನ್ನ ಆಗೋದಕ್ ಬಿಡೋದೇ ಇಲ್ಲ. ಇದಂತೂ ದೊಡ್ಡ ಅನ್ಯಾಯ ಅಲ್ಲ. ಒಬ್ಬ ವ್ಯಕ್ತಿ ಹೀಗೆಲ್ಲ ಮಾಡೋದಕ್ಕೆ ಹೇಗ್ ಸಾಧ್ಯ? ನಾನು ಆ ಮೆಹಂದಿಯನ್ನ ಸಗಣಿಯ ಮೆಹಂದಿಯನ್ನಾಗಿ ಬದಲಾಯಿಸ್ಬಿಡ್ತೀನಿ. ಮತ್ತೆ ರಾಮ್ ದುಲಾರ್ ಹಾಗೇ ಮಾಡ್ತಾನೆ. ಗಯಾಪಾಲ್ನ ಕೆಮಿಕಲ್ ನಶೆ ಬರುವಂತ ಮೆಹಂದಿನ ಸಗಣಿ ಮೆಹಂದಿ ಜೊತೆ ಬದಲಾಯಿಸ್ಬಿಡ್ತಾನೆ. ಈ ವಿಚಾರ ಮಾತ್ರ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಗಯಾಪಾಲ್ ಜನಗಳು ಮೂರ್ಛೆ ಹೋಗ್ಲಿ ಅಂತ ಕಾಯ್ತಾನೇ ಇದ್ದ. ಓಹೋ, ಇದೆಂತ ಮೆಹಂದಿ ಕೊಟ್ಟಿದ್ದಾರೆ, ಇದ್ರಲ್ಲಿ ಸಗಣಿ ವಾಸನೆ ಹೊರಗ್ ಬರ್ತಾ ಇದೆ. ನನ್ ಮದ್ವೆನಲ್ಲಿ ಸಗಣಿನ ಕೈಗೆ ಮೆತ್ಕೊಂಡು ನಾನ್ ತಿರ್ಗಾಡ್ಲಾ? ಹೌದು, ನಾನಂತೂ ಮೆಹಂದಿಯಿಂದ ನನ್ನ ಹೆಸರು ಬರ್ಸ್ಕೊಂಡಿದ್ದೆ ಅಷ್ಟೇ. ಇವಾಗ ನೋಡಿ ನನ್ನ ಶರೀರದಿಂದ ಸಗಣಿ ಸ್ಮೆಲ್ ಬರ್ತಾ ಇದೆ. ಅಲ್ಲ ನೀನ್ ಏನ್ ಮಾಡ್ಬಿಟ್ಟೆ? ಗಯಾಪಾಲ್, ಎಲ್ಲಿದ್ಯಪ್ಪ ಗಯಾಪಾಲ್? ಜನಗಳು ಗಯಾಪಾಲ್ನ ಹುಡ್ಕೋದಿಕ್ ಶುರು ಮಾಡ್ತಾರೆ. ಗಯಾಪಾಲ್ ಕಕ್ಕ ಬಿಕ್ಕಿ ಆಗ್ತಾನೆ ಮತ್ತೆ ಯೋಚ್ಸೋಕ್ ಶುರು ಮಾಡ್ದ. ಇದೆಲ್ಲ ಹೇಗಾಗಕ್ ಸಾಧ್ಯ? ಕೆಮಿಕಲ್ ಮೆಹಂದಿ ಸಗಣಿಯ ಮೆಹಂದಿ ಆಗಕ್ಕೆ ಹೇಗ್ ಸಾಧ್ಯ? ಮತ್ತೆ ಇದೇನು ಇವರೆಲ್ಲ ಪ್ರಜ್ಞೆ ತಪ್ಪಿ ಯಾಕೆ ಬೀಳ್ತಾ ಇಲ್ಲ? ಆಗ ಅಲ್ಲಿಗೆ ರಾಮ್ ದುಲಾರ್ ನಿಜವಾದ ಮೆಹಂದಿನ ತಾನೇ ಮಾಡಿರೋದನ್ನ ತಗೊಂಡ್ ಬರ್ತಾನೆ. ಮತ್ತೆ ಜನಗಳಿಗೆ ಗಯಾಪಾಲ್ ಮಾಡಿರೋಂತ ಕೆಮಿಕಲ್ ಮತ್ತೆ ಮೂರ್ಛೆ ಹೋಗೋ ಮೆಹಂದಿ ಬಗ್ಗೆ ಹೇಳ್ತಾನೆ. ಇದಕ್ಕೋಸ್ಕರನೇ ನಾನು ಈ ನಿಜವಾದ ಮೆಹಂದಿಯನ್ನ ನಿಮಗೋಸ್ಕರ ತಗೊಂಡ್ಬಂದಿದ್ದೀನಿ. ಇದು ನಿಮ್ಮ ಕೈಯಲ್ಲಿ ಸುಂದರವಾಗಿ ಕಾಣಿಸುತ್ತೆ ಹಾಗೂ ನಿಮ್ಮ ಕೈಗಳು ಸುರಕ್ಷಿತವಾಗಿರುತ್ತೆ. ಅದೆಲ್ಲ ಸರಿ ಬಿಡು, ಆದ್ರೆ ಗಯಾಪಾಲಿಗೆ ಶಿಕ್ಷೆ ಆಗ್ಲೇಬೇಕು. ನೀವೆಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಪೊಲೀಸರಿಗೆ ಎಲ್ಲ ವಿಷಯವನ್ನ ಹೇಳಿದೀನಿ. ಅವ್ರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ.
ಅಲ್ಲ ನೀನ್ ಯಾಕೆ ಈ ಊರ್ನವ್ರಿಗೆ ಇಷ್ಟೊಂದು ಸಹಾಯ ಮಾಡ್ತಾ ಇದೀಯಾ? ಇದೇ ಊರ್ನವ್ರು ನಿನ್ನನ್ನ ಊರಿಂದ ಹೊರಗೆ ಹಾಕಿದ್ರು, ಮರ್ತೋದ್ಯಾ ನೀನು? ಪೊಲೀಸ್ ಬಂದು ಅವನನ್ನ ಕರ್ಕೊಂಡು ಹೊರಟೋಗ್ತಾರೆ. ಆಗ ರಾಮ್ ದುಲಾರ್ ತಾನ್ ಮಾಡಿರೋ ಮೆಹಂದಿನ ಅವರಿಗೆ ಕೊಡ್ತಾನೆ. ಅದನ್ನ ಪ್ರತಿಯೊಬ್ರು ಕೈಗೆ ಹಾಕೋತಾರೆ. ಧನ್ಯವಾದ ರಾಮ್ ದುಲಾರ್ ಅಣ್ಣ, ಇವತ್ ನೀವಿಲ್ಲ ಅಂದಿದ್ರೆ ನನ್ ಗತಿ ಏನಾಗ್ತಿತ್ತೋ ಏನೋ. ಈ ಮೆಹಂದಿ ತುಂಬಾ ಚೆನ್ನಾಗಿದೆ, ಸುಹಾಸನೆನೂ ಇದೆ. ನಿಜವಾಗ್ಲೂ ಅಣ್ಣ? ಹೌದು ಹೌದು, ನನ್ ಮಗಳು ತುಂಬಾನೇ ಸಂತೋಷವಾಗಿದ್ದಾಳೆ. ಯಾವಾಗ ಜನಗಳು ಹಾಗೆ ಹೇಳಿದ್ರೋ ಆಗ ಎಲ್ರ ಕೈಯಲ್ಲಿದ್ದಂತ ಮೆಹಂದಿ ಚಿನ್ನದಾಗೋಗುತ್ತೆ. ಅಷ್ಟೊತ್ತಿಗೆ ಅಲ್ಲಿಗೆ ಗೋಮಾತೆ ಪ್ರಕಟಳಾಗ್ತಾಳೆ ಮತ್ತೆ ಹೇಳ್ತಾಳೆ, ನಿನ್ನ ಹಸು ಮತ್ತೆ ಪಶುಗಳ ಮೇಲೆ ನಿನ್ನಲ್ಲಿರುವಂತ ಪ್ರೀತಿ, ನಾನ್ ನಿನಗೆ ಒಂದು ಆಶೀರ್ವಾದ ಕೊಟ್ಟಿದ್ದೀನಿ. ಇನ್ ಮುಂದೆ ನೀನು ಎಷ್ಟೇ ಮೆಹಂದಿ ಮಾಡಿದ್ರೂ ಅದು ಚಿನ್ನದ ಮೆಹಂದಿ ಆಗತ್ತೆ. ಮತ್ತೆ ಈ ನಿನ್ನ ಕಷ್ಟ ಕೂಡ ಸಮಾಪ್ತಿಯಾಗತ್ತೆ. ನಿಮ್ಮ ದರ್ಶನವನ್ನ ಮಾಡಿ ನನಗೆ ಸಂತೋಷವಾಗಿದೆ ಮಾತೆ, ಸಂತೋಷವಾಗಿದೆ. ನಿಮಗೆ ಕೋಟಿ ಕೋಟಿ ನಮನ. ಮತ್ತಿನ್ನೇನು, ಈಗ ರಾಮ್ ದುಲಾರ್ ಎಷ್ಟೇ ಮೆಹಂದಿ ಮಾಡಿದ್ರು ಅದು ಚಿನ್ನದ ಮೆಹಂದಿ ಆಗೋಗ್ತಿತ್ತು. ಈಗ ಅವನು ತನ್ನ ಜೀವನನ ಖುಷಿ ಖುಷಿಯಿಂದ ಕಳೀತಿದ್ದ. ಭೂಷಣ್ ಕುಟುಂಬ ತುಂಬಾ ಬಡ ಕುಟುಂಬ ಆಗಿತ್ತು. ಅವರು ಇಡೀ ಹಳ್ಳಿನಲ್ಲಿದ್ದಂತ ಸಗಣಿನ ತಗೊಂಡ್ ಬಂದು ಸಗಣಿಯಿಂದ ಬೆರಣಿ ಮಾಡ್ತಾ ಇದ್ರು. ತಗಾ ಭಾಗ್ಯವಾನ್, ಇವತ್ತಿನ ಸಗಣಿ. ಅಲ್ಲೇ ಇಟ್ಬಿಡ್ರಿ, ನಾನ್ ಬರ್ತೀನಿ. ಸಂಜಯ್ ಇನ್ನೂ ಬಂದಿಲ್ವಾ? ಎಲ್ ಹೋಗಿದ್ದಾನೆ? ಅವನು ಲಾಲಾಜಿ ತೋಟಕ್ ಹೋಗಿದ್ದಾನೆ ಸಗಣಿ ತರಕ್ಕೆ. ಬಂದ್ಬಿಡ್ತಾನೆ. ಹಾ, ಆದ್ರೆ ತುಂಬಾ ಹೊತ್ತಾಯ್ತು. ಟೇಬಲ್ ಮೇಲೆ ಟಿವಿ ನೋಡ್ತಾ ಕೂತಿರ್ತಾನೆ. ಅವನಿಗೆ ಈ ಟಿವಿ ನೋಡೋ ಹುಚ್ಚು ಯಾಕೆ ಬಂತೇನೋ ಗೊತ್ತಿಲ್ಲ. ಹಾ, ಆವತ್ತು ಕೂಡ ಅವನು ತುಂಬಾ ತಡವಾಗಿ ಬಂದಿದ್ದ. ನಾನ್ ಅವನನ್ನ ಯಾಕು ಅಂತ ಕೇಳಿದಿಕ್ಕೆ ಟಿವಿನಲ್ಲಿ ನ್ಯೂಸ್ ನೋಡ್ತಿದ್ದೆ ಅಂತ ಹೇಳ್ದ. ಹಾ, ಗೊತ್ತಿಲ್ಲ ಈ ನ್ಯೂಸ್ ಇಂದ ಅವನಿಗೆ ಏನ್ ಸಿಗುತ್ತೆ ಅಂತ. ಅದೇ ಸಮಯಕ್ಕೆ ಸಂಜಯ್ ಮನೆಗ್ ಬರ್ತಾನೆ. ತಗೊಳ್ಳಿ ಅಮ್ಮ ಈ ಸಗಣಿನ. ಇವತ್ತೆಲ್ಲಿಗೂ ಹೋಗಿದ್ದೆ? ಇನ್ನೆಲ್ಲಿಗೆ, ಆ ಟೇಬಲ್ ಅಲ್ಲಿ ಟಿವಿಯಲ್ಲಿ ನ್ಯೂಸ್ ನೋಡ್ತಾ ಕೂತಿದ್ದೆ. ಅದ್ರಿಂದ ನಿನ್ಗೇನ್ ಆಗ್ಬಿಡತ್ತೋ ಏನೋ. ಅಮ್ಮ, ನ್ಯೂಸ್ ನೋಡೋದ್ರಿಂದ ನಮಗ್ ತಿಳಿಯುತ್ತೆ ಪ್ರಪಂಚದಲ್ಲಿ ಏನಾಗ್ತಿದೆ ಅಂತ. ಹಾಗಾದ್ರೆ ಮತ್ತೇನು, ತಿಳ್ಕೊಂಡಿರೋದು ಯಾವಾಗ್ಲೂ ಒಳ್ಳೆಯ ವಿಚಾರವಾಗಿರುತ್ತೆ. ಹಾಗೆ ಯೋಚಿಸ್ಕೊಂಡೆ ನಿಮ್ಮಪ್ಪ ನಿನ್ನನ್ನ 8ನೇ ಕ್ಲಾಸ್ ತನಕ ಓದಿಸಿದ್ರು. ಆದ್ರೆ ಏನ್ ಪ್ರಯೋಜನ ಆಯ್ತು ಓದಿದ್ದು? ನಾವು ಮಾಡೋ ಕೆಲ್ಸನೇ ಅಲ್ವಾ ನೀನು ಮಾಡೋದು? ಅಮ್ಮ, ನನಗ್ ಒಳ್ಳೆ ಕೆಲ್ಸ ಸಿಕ್ಕಿದ್ರೆ ನಾನು ಕೂಡ ಮಾಡ್ತೀನಿ. ಅದೇ ನಮ್ ಕೆಲ್ ಬದುಕ್ತಾ ಇದೀವಪ್ಪ. ಒಂದು ದಿನ ನೀನು ತುಂಬಾ ದೊಡ್ಡ ಕೆಲ್ಸಕ್ ಹೋಗ್ತೀಯಾ ಅಂತ, ಕೈ ತುಂಬಾ ಸಂಪಾದನೆ ಮಾಡ್ತೀಯಾ, ಆಮೇಲೆ ಹಳ್ಳಿ ಜನ ನಿನ್ನ ಶಬಾಷ್ ಅಂತಾರೆ ಅಂತ. ಇದೆಲ್ಲ ಖಂಡಿತವಾಗಿಯೂ ಆಗುತ್ತೆ ಅಮ್ಮ. ಈಗ ನನಗೆ ಬಹಳ ಹೊಟ್ಟೆ ಹಸುತ್ತಿದೆ, ಏನಾದ್ರೂ ತಿನ್ನಕ್ ಕೊಡು. ಹಾ ಸರಿ, ಕೈ ತೊಳ್ಕೊಂಡ್ ಬಾ. ಹೇಳ್ಬೇಕು ಅಂದ್ರೆ ಭೂಷಣ್ ಕುಟುಂಬ ಬಡವ್ರೆ, ಆದ್ರೆ ಅವರು ತುಂಬಾ ಖುಷಿಯಾಗಿದ್ರು. ಯಾಕಂದ್ರೆ ಅವರು ತೃಪ್ತಿಯಿಂದ ಇದ್ರು. ಅಮ್ಮ, ಒಂದಿನ ನಾನ್ ನಿನಗೆ ಬನಾರಸ್ ಸೀರೆನ ಕೊಂಡ್ಕೊಳ್ತೀನಿ. ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ ಬನಾರಸಿ ಸೀರೆ ಕೊಡಿಸ್ತೀನಿ ಅಂತ. ನೀನಿಲ್ಲಿ ಒಂದು ಶರ್ಟ್ ಕೊಂಡ್ಕೊಳಕ್ ಆಗ್ತಿಲ್ಲ, ನನಗೆ ಸೀರೆ ಕೊಂಡ್ಕೊಂಡ್ ಬರ್ತೀಯಾ? ಅಮ್ಮ, ನೀನ್ ನೋಡ್ತಾ ಇರು, ನಾನ್ ಎಲ್ಲದನ್ನ ಮಾಡೇ ಮಾಡ್ತೀನಿ. ಹಾ, ಖಂಡಿತವಾಗಿಯೂ ಮಾಡೇ ಮಾಡ್ತೀಯಾ, ನೀನು ನನ್ ಮಗ. ಆಮೇಲೆ ಒಂದು ದಿನ ಏನಾಯ್ತು ಅಂದ್ರೆ, ಸಂಜಯ್ ಲಾಲಾ ಕೊಟ್ಟಿಗೆನಲ್ಲಿ ಟಿವಿನಲ್ಲಿ ನ್ಯೂಸ್ ನೋಡ್ತಿದ್ದ. ನಮ್ಮ ರಾಜ್ಯದಲ್ಲಿ ಹೊಸ ಕಂಪನಿ ಓಪನ್ ಆಗ್ತಾ ಇದೆ, ಗೋಬರ್ ಗ್ಯಾಸ್ ಅನ್ನ ತಯಾರು ಮಾಡುವ ಕಂಪನಿ. ಈ ಮಿಷನ್ ಇಂದ ನಿಮ್ಮ ಗೊಬ್ಬರವನ್ನ ನ್ಯಾಚುರಲ್ ಗ್ಯಾಸ್ ಮಾಡಬಹುದು, ಹಾಗೂ ಈ ನ್ಯಾಚುರಲ್ ಗ್ಯಾಸ್ ಇಂದ ನಾವು ವಿದ್ಯುತ್ ಅನ್ನ ಉತ್ಪತ್ತಿ ಮಾಡಬಹುದು. ಈ ಕಂಪನಿಯ ಉದ್ದೇಶ ಹಳ್ಳಿಯು ಉಜ್ವಲವಾಗಬೇಕು. ಅರೆ ವಾ, ಗೊಬ್ಬರದಿಂದ ಕರೆಂಟು, ಇದನ್ನ ಮೊದಲನೇ ಬಾರಿ ಕೇಳ್ತಾ ಇದ್ದೀನಿ. ಸಂಜಯ್ ದಾರಿ ಉದ್ದಕ್ಕೂ ಯೋಚಿಸ್ತಾ ಇದ್ದ. ಒಂದ್ ವೇಳೆ ನಾವೆಲ್ಲರೂ ಗೊಬ್ಬರದಿಂದ ವಿದ್ಯುತ್ ಅನ್ನ ಮಾಡಿದ್ರೆ ನಾವು ಆದಷ್ಟು ಬೇಗ ಹಣವನ್ನ ಗಳಿಸಬಹುದು, ನಮಗೆ ಲಾಭವೋ ಲಾಭ ಆಗುತ್ತೆ. ಆದ್ರೆ ಅಪ್ಪ ಅಮ್ಮನಿಗೆ ಇದನ್ನೆಲ್ಲ ಹೇಗ್ ಹೇಳೋದು? ಆದ್ರೆ ಹೇಳಲೇಬೇಕಲ್ವಾ? ಸಂಜಯ್ ಮನೆ ತಲುಪ್ತಾನೆ. ಅಪ್ಪ ಅಮ್ಮ, ನನಗೆ ಒಂದ್ ದೊಡ್ಡ ವಿಷಯ ಗೊತ್ತಾಗಿದೆ. ಅದೇನು? ಅದೇನಂದ್ರೆ ನಾವು ಗೊಬ್ಬರದಿಂದ ವಿದ್ಯುತ್ ತಯಾರಿಸಬಹುದು. ಏನೋ ಏನೇನೋ ಹೇಳ್ತೀಯಾ? ನಿಜವಾಗಿಯೂ ಅಪ್ಪ, ಊರಿನಲ್ಲಿ ಒಂದು ಕಂಪನಿ ಇದೆ, ಅಲ್ಲಿ ಗೊಬ್ಬರದಿಂದ ವಿದ್ಯುತ್ ಅನ್ನ ತಯಾರಿ ಮಾಡ್ತಾರೆ, ಗೊತ್ತಾಯ್ತಾ? ಅವರು ನಿನ್ನನ್ನ ಮೂರ್ಖರನ್ನಾಗಿ ಮಾಡ್ತಿರ್ತಾರೆ. ಇಲ್ಲ ಅಮ್ಮ, ಇದು ವಿಜ್ಞಾನ. ಹಾಗೂ ಈ ಮಷೀನ್ ಅನ್ನ ಖರೀದಿ ಮಾಡೋದಕ್ಕೆ ಗೋರ್ಮೆಂಟ್ಗಳು ಲೋನ್ ಕೊಡ್ತಾ ಇವೆ. ಸರ್ಕಾರದ ಉದ್ದೇಶ ಏನಂದ್ರೆ ಹಳ್ಳಿಯು ಉಜ್ವಲಗೊಳ್ಳುವುದು. ಅದೆಲ್ಲ ಸರಿನೇ, ಆದ್ರೆ ಇದರಿಂದ ನಮಗೇನು? ಅಪ್ಪ, ನಾವು ಈ ಗೊಬ್ಬರದಿಂದ ವಿದ್ಯುತ್ ಮಾಡಿ ಊರಿನವರಿಗೆ ಮಾರಿಬಿಡೋಣ, ಹಾಗೂ ಬಹಳಷ್ಟು ಹಣ ಮಾಡೋಣ. ನಿಜವಾಗ್ಲೂ ಹಾಗೆಲ್ಲ ಸಾಧ್ಯನಾ? ಹೌದು ಅಮ್ಮ, ನಿಜವಾಗಿಯೂ. ನಾವು ಕೇವಲ ಊರಿಗೆ ಹೋಗಿ ಆ ಕಂಪನಿ ಬಗ್ಗೆ ವಿಚಾರಣೆ ಮಾಡ್ಬೇಕು. ಸರಿ, ನಾಳೆ ನಾವು ಮೂವರು ನಗರಕ್ಕೆ ಹೋಗೋಣ. ಇದು ಅಲ್ವಾ ಮಾತಂದ್ರೆ? ಸಂಜಯ್ ಖುಷಿಯಾಗಿದ್ದ. ಕೊನೆ ಪಕ್ಷ ಅವ್ರಪ್ಪ ಅಮ್ಮ ಗೋಬರ್ ಗ್ಯಾಸ್ ಅನ್ನ ನೋಡೋದಕ್ ತಯಾರಾದ್ರು ಅಂತ. ಮಾರನೇ ದಿನ ಅವರು ಒಂದು ಕಂಪನಿಗೆ ಹೋಗ್ತಾರೆ. ಅಲ್ಲಿ ಸೇಲ್ಸ್ ಮ್ಯಾನ್
ಅವರಿಗೆ ಎಲ್ಲ ಟೆಕ್ನಿಕ್ ಅನ್ನು ಪೂರ್ತಿಯಾಗಿ ಅರ್ಥ ಮಾಡಿಸ್ತಾನೆ. ಇದಂತೂ ತುಂಬಾನೇ ಸುಲಭ, ನಾವು ಬರೀ ಸಗಣಿ ಹಾಕ್ಬೇಕಷ್ಟೇ. ಖಂಡಿತವಾಗಿಯೂ ನಮ್ಮ ಕಂಪನಿ ನಿಮಗೆ ಈ ಪ್ಲಾನ್ ಅನ್ನ ಬೇಗನೆ ಮಾಡಿಕೊಡುತ್ತೆ. ಮತ್ತೆ ಈ ಮಿಷಿನ್ಗೆ ಬೆಲೆ ಎಷ್ಟಾಗತ್ತೆ? ಹೇಳ್ಬೇಕಂದ್ರೆ ಇದಕ್ಕೆ 20,000, ಆದ್ರೆ ಗೌರ್ಮೆಂಟ್ ಇದಕ್ಕೆ 20,000 ಲೋನ್ ಕೊಡುತ್ತೆ. ನೀವು ಕೇವಲ ಪ್ರತಿ ತಿಂಗಳು ಇದಕ್ಕೆ ಲೋನ್ ತೀರಿಸ್ಬೇಕು ಅಷ್ಟೇ. ಸಂಜಯ್ ಉತ್ಸಾಹದಿಂದ ತನ್ನ ಅಪ್ಪ ಅಮ್ಮನ ಕಡೆ ನೋಡ್ತಾನೆ. ಸರಿ, ನಾವು ಈ ಮಿಷಿನ್ ಅನ್ನ ತಗೊಳ್ತೀವಿ. ಯಾವಾಗ ಈ ಮಷಿನ್ ನಮ್ಮ ಮನೆಗ್ ಬಂದ್ ಸೇರುತ್ತೆ? 2-3 ದಿನದ ಒಳಗೆ. ಸರಿ. ಸೇಲ್ಸ್ಮನ್ ಭೂಷಣ್ ಹತ್ರ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊತಾನೆ. ಸಂಜಯ್ ತುಂಬಾ ಖುಷಿಯಾಗಿದ್ದ. ಆಮೇಲೆ ಅವರು ವಾಪಸ್ ಮನೆಗ್ ಬಂದ್ರು. ಅಮ್ಮ, ರೆಡಿ ಆಗು. ನಿನ್ನ ಬನಾರಸಿ ಸೀರೆ ಆದಷ್ಟು ಬೇಗ ಬರುತ್ತೆ. ನಿನ್ ಬಾಯಿಗೆ ಸಿಹಿ ಹಾಕ್ತೀನಿ ಕಂದ. ಎಷ್ಟು ಒಳ್ಳೇದಾಗ್ಬೋದಲ್ವಾ ನಾವು ವಿದ್ಯುತ್ ಅನ್ನ ತಯಾರ್ ಮಾಡಿ ಮಾರ್ದಾಗ. ಹೌದು ಅಪ್ಪ, ನಾವು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತೀವಿ. ಆಮೇಲೆ ನಿನ್ ಮದ್ವೆನೂ ಸಹ ತುಂಬಾ ಜೋರಾಗಿ ಮಾಡ್ತೀನಿ ನಾನು. ಇನ್ನು ಅದಕ್ಕೆ ಸಮಯ ಇದೆ ಅಮ್ಮ. 3 ಜನ ತುಂಬಾ ಖುಷಿಯಾಗಿದ್ರು ಮತ್ತೆ ಉತ್ಸಾಹಕರು ಕೂಡ. ಮಾರನೇ ದಿನ ಕಂಪನಿಯವರು ಅವ್ರ ಮನೆಗ್ ಬರ್ತಾರೆ ಮತ್ತೆ ಮನೆ ಪಕ್ಕದಲ್ಲೇ ಅವರು ಗೋಬರ್ ಗ್ಯಾಸ್ ಪ್ಲಾಂಟ್ ಅನ್ನ ಹಾಕ್ತಾರೆ. ಸರ್, ನಿಮ್ಮ ಗೋಬರ್ ಗ್ಯಾಸ್ ಪ್ಲಾಂಟ್ ರೆಡಿ ಇದೆ. ನೀವು ಕೇವಲ ಇದಕ್ಕೆ ಗೊಬ್ಬರವನ್ನ ಹಾಕ್ತಾ ಇರಬೇಕು ಹಾಗೂ 15 ದಿನದ ನಂತರ ಈ ಬಟನ್ ಅನ್ನ ಪ್ರೆಸ್ ಮಾಡಬೇಕು ಹಾಗೂ ವಿದ್ಯುತ್ ತಯಾರಾಗಕ್ಕೆ ಶುರು ಆಗುತ್ತೆ. ಸರಿ, ಆದ್ರೆ ನಾವು ಈ ವಿದ್ಯುತ್ ಅನ್ನ ಹೇಗೆ ಮಾರಕ್ ಸಾಧ್ಯ? ಅದು ತುಂಬಾನೇ ಈಸಿ. ನೀವು ಇಲ್ಲಿಂದ ಈ ವೈರ್ ಅನ್ನ ಜನರ ಮನೆಗೆ ತಲುಪಿಸಬೇಕಾಗುತ್ತೆ ಹಾಗೂ ಅವರ ಮನೆಗೆ ವಿದ್ಯುತ್ ಬರಕ್ಕೆ ಶುರು ಆಗುತ್ತೆ. ಅರೆ ವಾ! ಆವತ್ತಿಂದ ಭೂಷಣ್ ಪರಿವಾರದವರು ಆ ಪ್ಲಾಂಟಿಗೆ ಪ್ರತಿದಿನ ಸಗಣಿನ ತಂದು ಹಾಕ್ತಾ ಇದ್ರು. ಸ್ವಲ್ಪ ದಿನದ ನಂತರ ಆ ಪ್ಲಾಂಟ್ ಟ್ಯಾಂಕು ತುಂಬ ಹೋಯ್ತು. ಈಗ ಅವರು 15 ದಿನ ಕಾಯ್ಬೇಕಾಗಿತ್ತು. 15 ದಿನ ಆದ್ಮೇಲೆ ಸಂಜಯ್ ತಮ್ಮ ಮನೆಯಲ್ಲಿ ಗೋಬರ್ ಗ್ಯಾಸ್ ನ ಕರೆಂಟ್ ಅನ್ನ ಕನೆಕ್ಷನ್ ತಗೊಂಡ. ಅಪ್ಪ, ನೀವು ಆ ಬಟನ್ ಅನ್ನ ಒತ್ತಿ. ಸರಿ. ಯಾವಾಗ ಭೂಷಣ್ ಆ ಬಟನ್ ನ ಪ್ರೆಸ್ ಮಾಡ್ತಾನೋ ಅವ್ರ ಮನೇಲಿದ್ದಂತ ಮೇನ್ ಲೈಟ್ ಹತ್ಕೋತು. ಕರೆಂಟ್ ಬಂತು ರೀ. ಇದಂತೂ ಚಮತ್ಕಾರನೇ ಆಗೋಯ್ತು. ಚಮತ್ಕಾರ ಅಲ್ಲ, ವಿಜ್ಞಾನ. ಇನ್ನು ಊರ್ನವರಿಗೆ ವಿದ್ಯುತ್ ಅನ್ನ ಮಾರ್ಬೇಕು. ಅಪ್ಪ ಮಗ ಹಳ್ಳಿನಲ್ಲಿ ಘೋಷಣೆ ಮಾಡಕ್ ಶುರು ಮಾಡಿದ್ರು. ಕೇಳಿ ಕೇಳಿ ಕೇಳಿ, ನಾವು ನಮ್ಮ ಮನೆಯಲ್ಲಿ ಗೋಬರ್ ಗ್ಯಾಸ್ ಪ್ಲಾಂಟ್ ಮಾಡಿದೀವಿ. ಈ ಪ್ಲಾಂಟ್ ಇಂದ ಕಡಿಮೆ ದರದಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಯಾರಿಗಾದ್ರೂ ಕಡಿಮೆ ದರದಲ್ಲಿ ಕರೆಂಟ್ ಬೇಕಂದ್ರೆ ನಮ್ಮನೆಯಿಂದ ವೈರಿಂಗ್ ಮಾಡ್ಕೊಂಡು ಹೋಗಿ. ಕೇಳಿ ಕೇಳಿ ಕೇಳಿ. ಗೋಬರ್ ಕರೆಂಟಿನ ವಿಷಯ ಬೆಂಕಿ ತರ ಹಳ್ಳಿನಲ್ಲಿ ಎಲ್ಲಾ ಕಡೆ ಹರಡ್ಕೋತು. ಅಣ್ಣ, ನನಗಂತೂ ಕಡಿಮೆ ದರದಲ್ಲಿ ಕರೆಂಟ್ ಬೇಕು. ಹಾ, ನನಗೂ. ಲೋಡ್ ಶೇರಿಂಗಿನ ತೊಂದ್ರೆನೂ ಇರಲ್ಲ ಹಾಗೂ ಅಧಿಕ ಕರೆಂಟ್ ಬಿಲ್ ಕೊಡೋ ಅವಶ್ಯಕತೆನೂ ಇರಲ್ಲ. ಸರಿಯಾಗಿ ಹೇಳಿದ್ಯಾ. ಈಗ ಭೂಷಣ್ ಮನೆ ಹೊರಗಡೆ ಜನಗಳ ಕ್ಯೂ ನಿಂತಿತ್ತು. ನಿಜವಾಗಿಯೂ ಗೊಬ್ಬರದಿಂದ ಕರೆಂಟ್ ಆಗುತ್ತಾ ಭೂಷಣಣ್ಣ? ಹಾ, ನಿಜವಾಗಿಯೂ. ನಿಮಗೆ ನಂಬಕ್ ಆಗ್ತಿಲ್ಲ ಅಂದ್ರೆ ನಮ್ ಮನೆ ಒಳಗ್ ಬಂದು ನೋಡ್ಕೊಂಡ್ ಹೋಗಿ. ಮನೆ ಒಳಗಡೆ ಉರಿತಾ ಇರೋ ಲೈಟು ಮತ್ತೆ ತಿರುಗ್ತಾ ಇರೋ ಫ್ಯಾನ್ ಅನ್ನ ನೋಡಿ ಜನಗಳಿಗೆ ವಿಶ್ವಾಸ ಬಂತು. ಅಣ್ಣ, ನಮ್ಮನೆಗೂ ಒಂದ್ ಕನೆಕ್ಷನ್ ಮಾಡ್ಕೊಡು. ನನಗೂ. ಹಾ, ಖಂಡಿತವಾಗಿಯೂ ಎಲ್ಲಾರ ಮನೆಗೂ ಆಗುತ್ತೆ. ಸಂಜಯ್ ಹಳ್ಳಿ ಜನಗಳ ಹತ್ರ ದುಡ್ಡು ತಗೊಂಡ ಮತ್ತೆ ಅವ್ರಿಗೆ ರಸೀದಿ ಕೂಡ ಕೊಟ್ಟ. ಮತ್ತೆ ಒಂದೊಂದಾಗಿ ಹಳ್ಳಿನಲ್ಲಿ ಪ್ರತಿಯೊಬ್ರು ಮನೆಗೂ ಗೋಬರ್ ಗ್ಯಾಸ್ ನ ಕರೆಂಟ್ ಕನೆಕ್ಷನ್ ಅನ್ನ ಹಾಕಿಸ್ದ. ಕಮ್ಮಿ ದುಡ್ಡಲ್ಲಿ ಪವರ್ ಅನ್ನ ಪಡ್ಕೊಂಡು ಹಳ್ಳಿ ಜನಗಳು ಖುಷಿಯಾಗಿದ್ರು. ಮತ್ತೆ ದುಡ್ಡನ್ನ ಸಂಪಾದನೆ ಮಾಡಿ ಭೂಷಣ್ ಕುಟುಂಬ ಖುಷಿಯಾಗಿತ್ತು. ನಾನಂತೂ ಇಷ್ಟು ದುಡ್ಡನ್ನ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ. ಹಾ, ನಾನು ಕೂಡ. ಇದೆಲ್ಲ ನಿನ್ನಿಂದನೇ ಆಗಿದೆ ಸಂಜಯ್. ನಾವು ಯಾವಾಗ್ಲೂ ನಿನಗೆ ನ್ಯೂಸ್ ನೋಡೋದಕ್ಕೆ ಬೈತಾ ಇದ್ವಿ ಹಾಗೂ ಇವತ್ತು ಅದೇ ನ್ಯೂಸ್ ಇಂದ ನಮ್ಮ ಜೀವನ ನಡೀತಾ ಇದೆ. ನಾನ್ ಅಂದ್ಕೊಂಡಿದ್ದೆ ಜೀವನ ಪೂರ್ತಿ ಬೆರಣಿ ಮಾರ್ಕೊಂಡೇ ಜೀವನ ಮಾಡ್ತೀನಿ ಅಂತ. ಆದ್ರೆ ನನ್ನ ಕಂದ ನನ್ನ ಜೀವನನೇ ಬದಲಾಯಿಸ್ಬಿಟ್ಟ. ಸಂಜಯ್ ಅಪ್ಪ ಅಮ್ಮನ್ಗೆ ಸಂಜಯ್ ಮೇಲೆ ಹೆಮ್ಮೆ ಇತ್ತು. ನಿಧಾನವಾಗಿ ಸಂಜಯ್ ತನ್ನ ಮನೆ ಪರಿಸ್ಥಿತಿನೇ ಬದಲಾಯಿಸ್ಕೊಂಡ. ಅವನ ಮನೆ ದೊಡ್ಡದಾಯ್ತು. ಮನೆ ಒಳಗಡೆ ಎಲ್ಲಾ ವಸ್ತುನೂ ಬಂತು. ಫ್ರಿಡ್ಜ್, ಟಿವಿ, ಸೋಫಾ ಎಲ್ಲಾನು. ಇತ್ತಗಮ್ಮ ನಿನ್ನ ಬನಾರಸಿ ಸೀರೆ. ಅರೆ ವಾ, ಇದಂತೂ ತುಂಬಾ ಸುಂದರವಾಗಿದೆ. ನಾನ್ ಅನ್ಕೊಂಡೇ ಇರ್ಲಿಲ್ಲ ನನ್ ಜೀವನದಲ್ಲಿ ಇಂತ ಒಂದು ಒಳ್ಳೆ ಸೀರೆ ಉಡ್ತೀನಿ ಅಂತ. ಹಾಗೂ ಇದೆಲ್ಲ ನಮ್ಮ ಗೊಬ್ಬರದ ವಿದ್ಯುತ್ ಇಂದಾನೇ ಸಾಧ್ಯವಾಗಿದೆ. ಖಂಡಿತವಾಗಿಯೂ. ಹಾಗೂ ಸಂಜಯ್, ನೀನು ಪ್ರೂವ್ ಮಾಡಿದ್ಯಾ ಯಾವ ಕೆಲ್ಸವೂ ಚಿಕ್ಕದಲ್ಲ ಅಂತ. ಮೊದ್ಲು ಜನರು ನಾವು ಬೆರಣಿ ಮಾಡೋರನ್ನ ಚಿಕ್ಕವರು ಅನ್ಕೊಳ್ತಿದ್ರು. ಈಗ ಅದೇ ಜನ ನಮಗೆ ಗೌರವ ಕೊಡ್ತಾರೆ. ಯಾಕಂದ್ರೆ ನಾವು ಅದೇ ಭರಣಿಯಿಂದ ಕರೆಂಟ್ ಮಾಡಿ ಅವರಿಗೆ ಕೊಡ್ತಾ ಇದೀವಿ. ನನಗೆ ನಿನ್ ಮೇಲೆ ಗರ್ವ ಇದೆ. ಸಂಜಯ್ ತಂದೆ ತನ್ನ ಮಗನ್ನ ಅಪ್ಕೋತಾನೆ. ಈಗ ಅವರೆಲ್ಲರೂ ಹಳ್ಳಿನಲ್ಲಿ ಗೌರವದಿಂದ ತಿರುಗ್ತಿದ್ರು.